ನಮಸ್ತೆ ಎಲ್ರಿಗೂ. ಹೊಸ ಜಾಬ್ ಅಪ್ಡೇಟ್ಗೆ ಸುಸ್ವಾಗತ. ಇಲ್ಲಿ ನೋಡೋದು ಒಂದು ತುಂಬ ಒಳ್ಳೆಯ ಅವಕಾಶ ಇದೆ. ಗ್ರಾಮೀಣ ಮಕ್ಕಳ ಅಭಿವೃದ್ಧಿ ಸಂಸ್ಥೆ, ಈ ಸಂಸ್ಥೆಯಲ್ಲಿ ಜಾಬ್ನ ಕಾಲ್ ಮಾಡಿದ್ದಾರೆ. ಸುಮಾರು 3900ಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳಿದೆ. ಇದು ನೋಡ್ಬೋದು, ನೇರ ನೇಮಕಾತಿ ಪರೀಕ್ಷೆ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ. ಅವ್ರ ಮೆರಿಟ್ ಬೇಸಿಸ್ ಮೇಲೆ ಈ ಜಾಬ್ನ ಅಪ್ಲೈ ಮಾಡ್ಕೋಬೋದು. ತುಂಬ ವೇಕೆನ್ಸಿ ಇರೋದ್ರಿಂದ ಇದೊಂದು ತುಂಬ ಅವಕಾಶ ಅಂತ ಹೇಳ್ಬೋದು. ಮತ್ತು ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ, ಯಾವುದೇ ರೀತಿ ಸಂದರ್ಶನ ಇರೋದಿಲ್ಲ. ಇದರಿಂದ ಒಂದು ಒಳ್ಳೆಯ ಅವಕಾಶ. ಇಲ್ಲಿ ನೋಡ್ಬೋದು, ಹೈಸ್ಕೂಲ್ 8ನೇ ತರಗತಿಯವರು ಕೂಡ ಅಪ್ಲೈ ಮಾಡ್ಬೋದು, SSLC ಅವರು ಅಪ್ಲೈ ಮಾಡ್ಬೋದು, PUC ಡಿಗ್ರಿ ಆಗಿದ್ರೂ ಸಾಕಾಗುತ್ತೆ. ಹಾಗೂ ಇದರಲ್ಲಿ ವಯೋಮಿತಿ ಬಂದು 18 ವರ್ಷದಿಂದ 40 ವರ್ಷ ತನಕ ಇರುತ್ತೆ. ಕೆಲವು ಪೊಸಿಷನ್ಸ್ಗೆ 40 ವರ್ಷ ತನಕ ವಯೋಮಿತಿ ಸಡಿಲಿಕೆ ಕೊಡಲಾಗಿದೆ. ಇದರಿಂದ ಎಲ್ಲರೂ ನೋಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಬನ್ನಿ ನೋಡೋಣ ಏನೇನು ಅವಕಾಶ ಇದೆ ಅಂತ ನೋಡೋಣ. ಅಪ್ಲಿಕೇಶನ್ ಫೀಸ್ ಬಂದು 490 ರೂಪಾಯಿ ಆಗಿರುತ್ತೆ. ಮತ್ತು ಇದು SC ST OBC ಆಗಿರುತ್ತೆ. ಜನರಲ್ ಕ್ಯಾಟಗರಿಯವರಿಗೆ 650 ರೂಪಾಯಿ ಆಗಿರುತ್ತೆ. ಫೀಲ್ಡ್ ಆಫೀಸರ್ಸ್ ಹುದ್ದೆ ಇದೆ, ಅಕೌಂಟೆಂಟ್ ಹುದ್ದೆ ಇದೆ, ಕ್ಲರ್ಕ್ ಹುದ್ದೆ ಇದೆ, ಕಂಪ್ಯೂಟರ್ ಆಪರೇಟರ್ ಹುದ್ದೆ ಇದೆ, ಲ್ಯಾಬ್ ಅಟೆಂಡೆಂಟ್ಸ್ ಇದೆ. ಫೀಲ್ಡ್ ಆಫೀಸರ್ ನೋಡೋದ್ರಲ್ಲಿ 750 ಹುದ್ದೆಗಳಿದೆ. ಈ ಮೊದಲ 3 ಹುದ್ದೆಗಳಿದೆಯಲ್ಲ, ಪ್ರಾಜೆಕ್ಟ್ ಮ್ಯಾನೇಜರ್, ರೀಜನಲ್ ಮ್ಯಾನೇಜರ್ ಮತ್ತು ಫೀಲ್ಡ್ ಆಫೀಸರ್ ಅಂತ, ಇವ್ರಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. 1 ರಿಂದ 10 ವರ್ಷ ತನಕ ಕೇಳಿದ್ದಾರೆ ಕೆಲವು ಹುದ್ದೆಗಳಿಗೆ. ಇನ್ನು ಮಿಕ್ಕಿದ ಎಲ್ಲ ಹುದ್ದೆಗಳಿಗೂ ಕೂಡ 0 ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಕ್ಲರ್ಕ್ ಕೂಡ 0 ಎಕ್ಸ್ಪೀರಿಯೆನ್ಸು, ಕಂಪ್ಯೂಟರ್ ಆಪರೇಟರ್ 0 ಎಕ್ಸ್ಪೀರಿಯೆನ್ಸ್ ಇದೆ, ಲ್ಯಾಬ್ ಅಟೆಂಡೆಂಟ್ ಬಂದು 0 ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ, ಸ್ಟೋರ್ ಸೂಪರ್ವೈಸರ್ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಯಾವುದಕ್ಕೂ ಎಕ್ಸ್ಪೀರಿಯೆನ್ಸ್ ಬೇಕಾಗಿರಲ್ಲ. ಮತ್ತು ಏಜ್ ಲಿಮಿಟ್ ನೋಡ್ಬೋದು, ಇಲ್ಲಿ 40 ವರ್ಷದ ತನಕ ವಯೋಮಿತಿ ಕೊಟ್ಟಿದ್ದಾರೆ. ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡೋದಕ್ಕೆ ಲಿಂಕ್ ಬಂದು ಹೀಗಿರುತ್ತೆ. ಸೊ ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ, ಅಡ್ವರ್ಟೈಸ್ಮೆಂಟ್ ಲಿಂಕ್ ಕೂಡ ಹಾಕಿರ್ತೀನಿ. ಈ ಅಪ್ಲೈನ ಬಟನ್ ಓಪನ್ ಮಾಡಿ, ಅಪ್ಲೈನ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ತುಂಬ ಸುಲಭ ಇದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಸ್ಕ್ರೀನ್ ಈ ಥರ ಓಪನ್ ಆಗುತ್ತೆ. ಅಪ್ಲೈ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಹೆಸರು, ವಿಳಾಸ ಎಲ್ಲನೂ ನೀವು ಫಿಲ್ ಮಾಡ್ತಾ ಹೋಗಬೇಕು. ಡೇಟ್ ಆಫ್ ಬರ್ತ್, ತಂದೆ ತಾಯಿ ಹೆಸರು, ಫಾದರ್ ನೇಮ್, ಮದರ್ ನೇಮ್ ಇದೆಲ್ಲ ಫಿಲ್ ಮಾಡಬೇಕು. ಇದೆಲ್ಲ ಫಿಲ್ ಮಾಡೋದ್ರಿಂದ ನೆಕ್ಸ್ಟ್ ಹೀಗೆ ಫಿಲ್ ಮಾಡ್ಕೊಂಡು ಹೋಗಿ ಪರ್ಮನೆಂಟ್ ಅಡ್ರೆಸ್ನ ಫಿಲ್ ಮಾಡಬೇಕಾಗುತ್ತೆ. ಫುಲ್ ಕಂಪ್ಲೀಟ್ ಮನೆ ಅಡ್ರೆಸ್ನ ಫಿಲ್ ಮಾಡಿ, ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿ, ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಅಡ್ರೆಸ್ ಇದೆಲ್ಲ ಹಾಕಬೇಕು. ಅಕಾಡೆಮಿಕ್ ಕ್ವಾಲಿಫಿಕೇಷನ್ ವಿದ್ಯಾರ್ಹತೆ ಬಂದು ನಿಮ್ಮದು SSLC ಆಗಿದ್ರೆ SSLC, PUC ಆಗಿದ್ರೆ PUC, ಡಿಗ್ರಿ ಆಗಿದ್ರೆ ಡಿಗ್ರಿ, ಯಾವುದನ್ನು ಎಲ್ಲನೂ ಅಪ್ಲೋಡ್ ಮಾಡಿ. ಸೊ ಎಲ್ಲ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿ, ಯಾವ ಹುದ್ದೆಗೆ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಸೊ ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ. ಮತ್ತು ನಿಮ್ಮದು ಕೊನೆಯದಾಗಿ ಯಾವುದು ಹೈಯೆಸ್ಟ್ ಡಿಗ್ರಿ ಅಥವಾ PUC ಅಥವಾ SSLC ಯಾವುದು ಕೊನೆಯಾಗಿ ನೀವು ವಿದ್ಯಾರ್ಥಿ ಕಂಪ್ಲೀಟ್ ಮಾಡೋ ಎಜುಕೇಷನ್, ಅದ್ರದ್ದು ಕೂಡ ಅಪ್ಲಿಕೇಶನ್ನ PDF ಅಟ್ಯಾಚ್ ಮಾಡಿ. ಸೊ ಇದಿಷ್ಟು ಉದ್ಯೋಗ ಮಾಹಿತಿ ಆಗಿರುತ್ತೆ. ತುಂಬಾ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇಷ್ಟಕ್ಕೆ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.